ಈ ಬ್ಲಾಕ್ ಪುಟ್ಕೋಸಿ ವ್ಯವಸ್ಥೆ ಇಟ್ಕೊಂಡು ಬಂದಿರೋರೆಲ್ಲ ಜನ ನಾಯಕರುಗಳು. ಏನು ಕತ್ತೆ ಕಾಯಕ್ಕೆ ವಿಧಾನಸೌಧಕ್ಕೆ ಹೋಗಿದ್ದಾರೆ ನೀವು ಕುತ್ಕೊಳಕ್ಕೆ? ಏನು ಮಾಡ್ಕೊಂತಿದ್ದೀರಾ? ನಾವು ಗುಲಾಮ್ರುಗಳ? ಪ್ರಜಾಪ್ರಭುತ್ವ, ಪ್ರಜೆಗಳು ಕೇಳ್ತಾ ಇದೀವಿ ನಾವು. ಮಿಸ್ಟರ್ ಮಂತ್ರಿಗಳೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಭುತ್ವ ಇದು. ಇದು ಆಕ್ಚುಲಿ ಚೆನ್ನಾಗಿರೋ. ಇವ್ರು ಫಸ್ಟ್ ಬ್ಲಾಕ್ ಪುಟ್ಕೋಸಿಯಲ್ಲಿ ಇಟ್ಬಿಟ್ಟಿದಾರಲ್ಲ ಪ್ರಜಾಪ್ರಭುತ್ವನ, ಅವನು ಬ್ಲಾಕ್ ಪುಟ್ಕೋಸಿ ಹೊಡಿತಾನೆ. ಅವ್ನು ಬಂದನೆಲ್ಲ DNA ರಿಪೋರ್ಟ್ ಇದಾನೆ ಕೊಡೋದು. ನೀವು ಹೊಡಿದೀಯಾ? ನಿಮ್ಮ ಥರ್ಡ್ ಕ್ಲಾಸ್ ರಾಜಕೀಯ ವ್ಯವಸ್ಥೆ, ಈ ವ್ಯವಸ್ಥೆನ ಆ ಲೆವೆಲಿಗೆ ತಗೊಂಬಂತ ಸಿಕ್ಕಿದೆ. ಮಿಸ್ಟರ್ DK ಶಿವಕುಮಾರ್ ಅಂತ ಮಂತ್ರಿಗಳು ಬಂದ್ರಲ್ಲ, ಇವ್ರು ಯಾರೂ ಕೂಡ ಸಮಾಜವನ್ನು ಉದ್ಧಾರ ಮಾಡೋಂಥ ಮಂತ್ರಿಗಳಲ್ಲ. ಉಪಯೋಗಿಸ್ಕೊಂಡು ಅದರ ಎಣಗಳ ಮೇಲೆ ತಮ್ಮ ಆ ಪಾರಪತ್ಯವನ್ನು ಸ್ಥಾಪಿರೋರುಗಳು ಇವರು. ಇಂಥ ಮೂರ್ಖರು ಮುಟ್ಟಾಡ್ರಿಗೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ ಇವರಿಗೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಮ್ಮ ಟ್ಯಾಕ್ಸ್ ದುಡ್ಡು ರೀ DK ಶಿವಕುಮಾರ್ಗೆ ಸಂಬಳ ಕೊಡ್ತಾ ಇರೋದು. ಏನೋ ಅವ್ರ ಅಪ್ಪಳ ಮನೆಯಿಂದ ತಗೊಂಬಂದು ಏನಾರು DK ಶಿವಕುಮಾರ್ಗೆ ಏನಾರು ಸಂಬಳ ಕೊಡ್ತಾ ಇದಾರ? ನಿಮ್ಮನ್ನು ಪುಟ್ಕೋಸಿ, ಬ್ಲ್ಯಾಕ್ ಪುಟ್ಕೋಸಿನ ತಲೆ ಮೇಕೆ ಹಾಕಿ ಜನ ಕಳ್ಸಾರ ಅಲ್ಲಿಂದಲೇ. ಅವತ್ತೇ ಪೂರ್ವಜರಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು ರೈತರು. ಯಾವುದು? ನಾವು ಮಕ್ಕಳು ಮಕ್ಕಳುಗಳಿಂದಲೂ ಮುತ್ತಾತಗಳಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬರ್ತಿರೋದು. ನೀವು ರೈತರ? ಹೌದು, ನಾವು ರೈತರೇ. ಒಪ್ಕೋತೀನಿ. ನಮ್ಮ ಮುಖ್ಯಮಂತ್ರಿಗಳು ನೀವು ರೈತರೇ ಅಲ್ಲ ಅಂತಾರೆ. ರೈತರೇ ಅಲ್ಲ ಅಂದರೆ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊತಾ ಇದ್ದಾರೆ ರೀ. ಇದು ಇವತ್ತು ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದಿರೋದು, ಅಭಿವೃದ್ಧಿ ಮಾಡೋಕ್ಕಲ್ಲ. ಇವು ಟೌನ್ಶಿಪ್ ಮಾಡ್ತಾ ಇರೋಂಥದ್ದು, ಇದು ಮಾಡ್ತಾ ಇರೋದು. ಈಗ KEDB ವಶ ಪಡ್ಕೊತಾ ಇರೋದು ಅಭಿವೃದ್ಧಿಗೋಸ್ಕರ. ಏನು ಅಭಿವೃದ್ಧಿ ಮಾಡಬೇಕು? ನೀರಾವರಿ ಯೋಜನೆಗಳು ತರಬೇಕು. ಅಭಿವೃದ್ಧಿ ಅಂದರೆ ನೀರಾವರಿ ಯೋಜನೆಗಳು ತರಬೇಕು. ಆಮೇಲೆ ರೋಡ್ಗಳು ಬರಬೇಕು, ಹೈವೇಗಳು ಯಾವಾರ ಬರಬೇಕು. ರಿಯಲ್ ಎಸ್ಟೇಟು, ಇವ್ರು ರಿಯಲ್ ಎಸ್ಟೇಟ್ ಪ್ರಕಾರ ಮಾತಾಡೋದಾದರೆ ಇವ್ರವು ಎಷ್ಟೋ ಅಪಾರ್ಟ್ಮೆಂಟ್ಗಳಿದ್ದಾವೆ, ಎಷ್ಟೋ ವಿಲ್ಲಾಗಳಿದ್ದಾವೆ. ಒಂದು ಫ್ಲಾಟ್ಸ್ ರೇಟ್ ಎಷ್ಟು? ಒಂದು ವಿಲ್ಲಾ ರೇಟ್ ಎಷ್ಟು? 4.5 5 ಕೋಟಿ ಒಂದು ವಿಲ್ಲಾ ಪ್ರೈಸು. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಒಬ್ಬ ರೈತ ಕೊಡ್ತಾ ಇರೋದು ಎಷ್ಟು? ಒಂದು ಎಕರೆಗೆ ನೀವು 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಯಾರ ಮನೆಯಿಂದ ಕೊಡ್ತೀರಾ? ನಿಮ್ಮ ಮನೆಯಿಂದ ಕೊಡ್ತೀರಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಇಲ್ವಲ್ಲ. ಜನರ ದುಡ್ಡು KEDB ಬಂದಿದೆ, ಅದನ್ನು ಕೊಡ್ತೀನಿ ಅಂತೀರಾ. 50% ಕೊಡ್ತಾರತ್ತೆ. ಇನ್ನು 50% ಮಕ್ಕಳು ಮರ ಯಾವ ಸತ್ತೋದಾದ್ಮೇಲೆ 50% ಜಾಗ ಕೊಡ್ತೀನಿ ಅಂತ ಹೇಳ್ತೀರಾ. ಅದನ್ನು ತಗೊಳೋದಾದ್ರೂ ಹೆಂಗೆ? ಆ ತಗೊಳಕ್ಕೆ ಪ್ರೊಸೀಜರು ನ್ಯಾಯವಾಗಿ ಇರೋದಿಲ್ಲ. ಇರ್ತೀವೋ ಬಿಡ್ತೀವೋ ಗೊತ್ತೂ ಇಲ್ಲ. ಎರಡನೇದಾಗಿ 50% ತಗೊಂಡು ಕೈಗೆ ಬಂಗಾರದ ಚೈನ ನೀರಾಗಿರ ಹಾಕ್ಕೊಂಬಿಟ್ಟು ಓಡಾಡ್ಬಿಟ್ರೆ 2 ವರ್ಷಕ್ಕೆ ನಿಮ್ಮದು ಹಣ 1 ಕೋಟಿ ಮುಗಿದೋಗ್ತೈತಿ. ಮುಗಿದೋಗುತ್ತೆ. ಮುಗಿದಾದ್ಮೇಲೆ ನಾವೇನು ಭಿಕ್ಷುಕರಾಗಬೇಕಾ? ಆದರೆ ಈಗ AICT ಪರವಾಗಿ ಏನಿದಾರಲ್ಲ ಕೆಲವೊಂದಷ್ಟು ಜನ ರೈತರು, ಅವ್ರು ಹೇಳೋ ಪ್ರಕಾರ ನೋಡಿದರೆ ಈಗ ನಾವು ಅದು ರೆಡ್ ಝೋನ್ ಇರೋದ್ರಿಂದ ನಮ್ಮ ಭೂಮಿಗೆ ಹಬ್ಬಬ್ಬ ಅಂದರೆ 50 ಲಕ್ಷ ಬರುತ್ತೆ ಎಕರೆಗೆ. ಆದರೆ ಸರ್ಕಾರದವ್ರು 2.5 ಕೋಟಿ ರೂಪಾಯಿ ಕೊಡ್ತಾನೆ ಅಂತ ಅಂದಿದ್ದಾರೆ. ಅವಾಗ ನಮ್ಗೆ ಕೊಡೋಕೆ ಏನು, ಅದಕ್ಕೆ ಕೊಡ್ತಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡಿ, ಸಿಂಪಲ್ ಲಾಜಿಕ್ಕು. ಇದು ಬೆಂಗಳೂರಿಂದ ಹತ್ತಿರ ಇರುವಂಥ ಜಾಗ, ಭಾಳ ನಿಯರೆಸ್ಟ್ ಇರುವಂಥ ಜಾಗ. ದಿನನಿತ್ಯ ಏನು ಬೆಳೀತೋ ಗೊತ್ತಿಲ್ಲ, ಭೂಮಿ ರೇಟ್ ಬೆಳೀತಾ ಇದೆ. ಒಪ್ಕೋತೀನಿ. ಇವತ್ತು MNC ಕಂಪ್ನಿಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ. ಇವತ್ತು 4 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಹೊರಗೆ ಬಂದುಬಿಟ್ಟಿದ್ದಾವೆ. ನಮಗೆ ಕಣ್ಣಿಗೆ ಕಾಣಂಗೆ. ಇನ್ನೂ ಒಳಗೆ ಎಷ್ಟು ಹೋಗಿದಾವೋ ಗೊತ್ತಿಲ್ಲ. ಆದರೆ ಬಿಕಾರಿ ಆಗಿರೋರು ಈ ಕಂಪ್ನಿಯಲ್ಲಿ ಕೆಲಸ ಮಾಡೋವಂಥವ್ರು ಬಿಕಾರಿ ಆಗಿದ್ದಾರೆ, ರೈತರ ಬಿಕಾರಿ ಆಗಿಲ್ಲ. ಇವತ್ತು ಭಾರತದ GDP ಉತ್ತುಂಗತಕ್ಕೆ ಹೋಗಿರೋದು ಯಾರಿಂದ ಗೊತ್ತಾ? ರೈತರು ಕೆಲಸ ಮಾಡ್ಕೊಂಡು ಇರೋದ್ರಿಂದ ಹೋಗಿರೋದು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಈ MNC ಕಂಪ್ನಿಗಳಿಂದ GDP ಬೆಳವಣಿಗೆ ಆಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ರೈತರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾವೆ. ಇನ್ನೊಬ್ಬರ ಹತ್ರ ಕೈ ಚಾಚಿ ಕೈ ಬೇಡಿ ಬದುಕ್ತಾ ಇಲ್ಲ. ಅವನು ಎಲ್ಲಿ ಮುಂಟ ಕಂಪ್ನಿಯನ್ನು ಕೆಲಸ ಕೊಡ್ತಾನೆ, ಕಂಪ್ನಿ ಇರೋ ಮುಂಟ ಕೆಲಸ ಕೊಡ್ತಾನೆ. ನಮ್ಮ ಮುತ್ತಾತಗಳಿಂದ ಕೆಲಸ ಕೊಡ್ತಿರೋದು ಇದು ರೀ. ನಾಳೆ ದಿವಸ DK ಶಿವಕುಮಾರ್ ಮನೆಗೆ ಬಾತ್ರೂಮ್ ಕ್ಲೀನ್ ಮಾಡೋಕೆ ಹೋಗೋಕ್ಕಾಗುತ್ತಾ? ನಾವುಗಳು ವಾಚ್ಮ್ಯಾನ್ಗಳಾಗ ಹೋಗಿ ನಿಂತ್ಕೊಳಕ್ಕಾಗುತ್ತಾ? ನೀವು ಇದನ್ನು ಮಾಡ್ಕೊಂಬಂದಿರ ಅಂದರೆ ನಿಮ್ದು ಇದೆಯಲ್ಲಪ್ಪ ಜಮೀನು, 1000 ಕೋಟಿ ಹೊಡೆಯಿರಲ್ಲಪ್ಪ. ನೀವು ಹೋಗಿ ಅಲ್ಲಿ ಮಾಡಿ, ನೀವು ಅಲ್ಲಿ ನಿವೇಶನಗಳ ಮಾಡಿ, ಅಲ್ಲಿ ಅಭಿವೃದ್ಧಿ ಮಾಡಿ, ನೀವು ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ಕೊಂಬಂದಿರೋರು ಮಾಡ್ಕೊಳ್ಳಿ. ಇಲ್ಲೇಕೆ ರೈತರನ್ನ ಗುಳೆಬ್ರುಸ್ ಅಂತ ಕೆಲಸಗಳನ್ನ ಮಾಡ್ತಾಯಿದ್ದೀರಾ? ಇಲ್ಲಿ 80% ಅಂತ ರೈತರು ಹೇಳ್ತಿದ್ದೀರಲ್ಲ, ಎಲ್ಲಿದ್ದಾರೆ 80%? ಇವತ್ತು ಎಷ್ಟು ಜನ ಸೇರಿದ್ದು ಸರ್? ಎಷ್ಟು ಜನ ಸೇರಿದ್ದಾರೆ? ಇಡೀ ಊರೆಲ್ಲ ಇಲ್ಲೇ ಇದೆ. 24 ಹಳ್ಳಿ ಏನು ಇದು ಬಿಡದಿ ಗ್ರಾಮದಲ್ಲಿ 24 ಹಳ್ಳಿ ಏನಿದೆ ಅಷ್ಟು ಇಲ್ಲೇ ಜನ ಸೇರಿದ್ದಾರೆ. 27 ಹಳ್ಳಿ ಜನ ಸೇರಿದ್ದಾರೆ. ಏನೋ ಒಂದು 2 ಹಳ್ಳಿ 3 ಹಳ್ಳಿ ಜನ ಕೆರೆ ನೀರು, ಗಲೀಜು ನೀರಲ್ಲಿ ಅದರಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಡೈವರ್ಟ್ ಆಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಉಳ್ಕೆರೆಲ್ಲ ಇಲ್ಲೇ ಇದ್ದಾರೆ. ಇವತ್ತು 475 ದಿವಸ 1 ವರ್ಷದಿಂದ ಇವರು ಕುತ್ಕೊಂಡಿದ್ದಾರಲ್ಲ. ಮಾನ ಮರ್ಯಾದೆ ಬೇಡ ಒಬ್ಬ ಮುಖ್ಯಮಂತ್ರಿ ಆದಂಥವ್ರಿಗೆ? ಮಾನ ಮರ್ಯಾದೆ ಅಲ್ವೇನ್ರಿ? ನೀನು ಎಷ್ಟಾರ 1000 ಕೋಟಿಗೆ ಬದುಕಪ್ಪ ನೀನು. ನಾನು ಕಷ್ಟಪಟ್ಟೆ ದುಡ್ಡು ತಿನ್ನೋದು, ಆಯಿತಾ? ನೀನು ದುಡ್ಡು ನೋಡಲಿಲ್ಲ ಅಂದರೆ ಮಂಕಣಕ್ಕೆ ಬರಲ್ಲ, ನಿದ್ದು ಬರಲ್ಲ. ಕಷ್ಟಪಟ್ಟು ದುಡ್ಡು ತಿನ್ನಲಿಲ್ಲ ಅಂದರೆ ನಮಗೆ ನಿದ್ದು ಬರಲ್ಲ. ಇದು ರೀ ರೈತರ ತಾಕತ್ತು. 4 ಜನಕ್ಕೆ ಅನ್ನ ಹಾಕ್ತಿದ್ವಿ ನಾವು. 4 ಜನಕ್ಕೆ ಅನ್ನ ಹಾಕ್ತಿದ್ವಿ. ಇವತ್ತು ಬಂದ್ಬಿಟ್ಟು ಇದು ಅಷ್ಟು ಏನೋ 9600 ಎಕರೆ ಗೂಡಿಸ್ಬಿಡ್ತೀನಿ, ಟೌನ್ಶಿಪ್ ಮಾಡ್ತೀನಿ ಅಂತೀಯಲ್ಲ. ಬೆಂಗಳೂರಲ್ಲಿ ಒಂದು ಮರ ಕರಿಬೇಕು ಅಂದರೆ ಪರ್ಮಿಷನ್ ಬೇಕು ಅಲ್ವಾ? ಪರಿಸರವಾದಿಗಳು ಇಷ್ಟು ಕೋಟಿಗಟ್ಟಲೆ ಮರಗಳಿದಾವಲ್ಲ, ಪರಿಸರವಾದಿಗಳು ಬಿಟ್ಟುಬಿಡ್ತಾರಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಹೋಗಿ ಸಕಲ ಜೀವರಾಶಿಗಳಿಗೂ ಅನ್ನ ಸಿಗ್ತಾ ಇತ್ತಲ್ಲ ಈ ನೆಲದಲ್ಲಿ. ಸಕಲ ಜೀವರಾಶಿಗಳಿಗೆ ಏನು ಕೊಡ್ತೀಯ ನೀನು? ಏನು ಕೊಡ್ತೀಯಾ? ಮತ್ತು ಪ್ರಾಣಿ ದಯಾ ಸಂಘದವ್ರಿಲ್ವಾ? ಅವ್ರೇನು ಮಾಡ್ತಾರೆ?
ಇವನ್ನೆಲ್ಲ ಯೋಚನೆ ಮಾಡಬೇಕಲ್ಲ. ನಮ್ದು ಏನಾಗಿದೆ, DNA ರಿಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಬಂಜರು ಭೂಮಿ ಬೆಳೆಯೋಕ್ಕೆ ಯೋಗ್ಯವಲ್ಲದ ಭೂಮಿ ಅಂತ ರಿಪೋರ್ಟ್ ಕೊಟ್ಟಿದ್ದೀರಲ್ಲ. ಈ ರಿಪೋರ್ಟು ಯಾರು ಕೊಟ್ಟಿರೋದು? ಅಧಿಕಾರಿಗಳು ಕೊಟ್ಟರು. ಅಧಿಕಾರಿ ವರ್ಗ ಏನು ಮಾಡ್ತಾ ಇದೆ ನಿಮಗೆ ಗೊತ್ತಾ? ಇಡೀ ಭಾರತ ಸ್ವತಂತ್ರ ಬಂದ ಇತ್ಲಾಗೆ ಸುಮಾರು 35-40 ವರ್ಷದಿಂದ ಇತ್ಲಾಗೆ ಯಾರ್ಯಾರು ಈ ದೇಶವನ್ನು ತಲೆ ಹಿಡಿತಾರೋ ಅವರು ಕ್ಲಾಸ್ 1 ಡಿಪಾರ್ಟ್ಮೆಂಟಲ್ಲಿ ಇರೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವಾಸ್ತವ ಸತ್ಯ ರೀ, ನಾನು ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ. ಅವ್ರನ್ನ ತನಿಖೆ ಮಾಡಿ. ಇವತ್ತು ತಗಲಾಕೆಂತಾರ ಯಾರು? ಇದೇ ಕಳ್ಳರು. ಯಾರನ್ನು ತಿಂದಿದ್ದಾರೆ? ರೈತರನ್ನು ತಿಂದಿದ್ದಾರೆ ರೀ ಇವರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.